6,800 ಜನ ಇರಲ್ಲ. ಇಡೀ ನನ್ನ ಕರ್ನಾಟಕ 6 ಕೋಟಿ ಚಿಲ್ಲರೆ 6 ಕೋಟಿ 40 ಲಕ್ಷ 50 ಲಕ್ಷ ಜನ ಅವರಲ್ಲ. ಅವ್ರಿಗೆಲ್ಲ ತಲುಪಾಡು ಡೆವಲಪ್ಮೆಂಟ್ ಮಾಡ್ಕೊಡಿ ಮಾನ್ಯ ಮುಖ್ಯಮಂತ್ರಿ ಅಂತ ನಾವು ಹಲವಾರು ಸತಿ ಲೆಟರ್ ಕೂಡ ಬರ್ತೀನಿ. ಸೌಕರ್ಯಗಳಿಲ್ಲ, ಇಲ್ಲಿ ಜನರೆಲ್ಲ ವಂಚಿತರಾಗ ಜನಾಂಗ 95 ಭಾಗ ಎಸ್ಟಿ ಜನಾಂಗ. ಅಲ್ಲಿ ಜೆ.ಕೆ. ಜೈನ್ ಗುರುಗಳು ಹಾಗೂ ವಾಲ್ಮೀಕಿ ಬೇರೆ ಜನಾಂಗ. ಟೈಮ್ ಇಲ್ಲ ಬಸವನಪುರತ್ತು ಕೊರತು ಕುಡಿಯೋದ ಇಲ್ಲಿ. ಬಸ್ ಸ್ಟಾಂಡ್ ಇಂದ 8 ಕಿಲೋಮೀಟರ್ ದೂರಕ್ಕಿಂತ ಜನ ನಡ್ಕೊಂಡ್ ಬಂದು ಈಗ ಮೈಸೂರು ಮಹಾನಗರ ಬಸ್ ಕೇರಳದಲ್ಲಿ ಬಾರ್ಡರ್ ಎಲ್ಲ ಹೈಟೆಕ್ ರೋಡ್ ಬಾರ್ಡರ್ ಅಂತ ಬಾರ್ಡರ್ ಡೆವಲಪ್ಮೆಂಟ್ ಮಾಡಕಂತ ಅಲ್ಲಿ ಸರ್ಕಾರ ದುಡ್ಡು ಬಂಡವಾಳ ಹಾಕ್ಬಿಟ್ಟು ಸೂಪರ್ ರೋಡ್ ಮಾಡ್ಬಿಟ್ಟು ಅದೇ ತರ MLA ಗಳು MP ಗಳೆಲ್ಲ ಬಾರ್ಡರ್ ನೋಡಕ್ ಬರ್ತಾರೆ ನಮ್ಮ ಕೇರಳ ಕರ್ನಾಟಕ ಬಂದಾಗ ನಾವೆಲ್ಲ ಗ್ರಾಮ ಪಂಚಾಯತ್ ಎಂತ ರೋಡ ಮರ ಮಲಯಾಳದಲ್ಲಿ ಹೇಳ್ತಾರೆ ಅವರು ಎಂದ പണിയാ നിങ്ങൾ ചെയ്യിപ്പിക്കുന്നത് എന്ത് റോഡുള്ളത് ഇവിടെ MLA ಇಲ್ಲ ഇവിടെ MP ಇಲ್ಲ ಇದಕ್ಕೆ ಎಂದಕ್ಕೆ ಚೇಂಜ್ ನೀವು ചോദിക്കില്ല ಅಂದ್ರೆ ನೀವು ಏನು ಕೇವಲ ಸರ್ಕಾರ ಕೊಡಲು ಅದು ನಿಮ್ಮ ಮುಖ್ಯಮಂತ್ರಿ ನಿಮ್ಮ ಜಿಲ್ಲೆ ಅಂತಂದ್ರೆ ಬಾರ್ಡರ್ಲೇ ಡೆವಲಪ್ಮೆಂಟ್ ಇಲ್ಲ ಅಂತ ಕೂಡಿ ಅವ್ರು ನಮ್ಮ ಇಂಗ್ಲಿಷ್ ಮಾತಾಡ್ತಾರೆ. ಕಾಡಂಚಿನ ಮಧ್ಯೆ ನಾಗರಹೊಳೆ ಹುಲಿ ಮೀಸಲು ಪ್ರದೇಶ ವ್ಯಾಪ್ತಿಯಲ್ಲಿ ಬುಡಕಟ್ಟು ಜನಾಂಗದವರು ಜೇನು ಕುರುಬರು ಅತಿ ಹೆಚ್ಚು ವಾಸವಿರುವ ಸ್ಥಳ ಎಂದು ಹೆಚ್ಚು ಸುದ್ದಿಯಲ್ಲಿ ಇರುವ DB ಗುಪ್ಪೆ ದೊಡ್ಡ ಬೈರನಕುಪ್ಪೆ. ಕರ್ನಾಟಕದ ಮೈಸೂರು ಜಿಲ್ಲೆಯ ಒಂದು ಹಳ್ಳಿ ನಾಗರಹೊಳೆ ಹುಲಿ ಮೀಸಲು ಪ್ರದೇಶದೊಳಗೆ ನೆಲೆಗೊಂಡಿರುವ ಈ ಅರಣ್ಯವು ಅಭಿವೃದ್ಧಿ ಮತ್ತು ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದ ಸವಾಲುಗಳಿಗೆ ಹೆಸರುವಾಸಿಯಾಗಿದೆ. ಸರ್ಕಾರಿ ಯೋಜನೆಗಳು, ಮೂಲಸೌಕರ್ಯ ಅಗತ್ಯಗಳು ಮತ್ತು ವನ್ಯಜೀವಿ ಸಂವಹನಕ್ಕಾಗಿ ಇದು ಹೆಚ್ಚಾಗಿ ಸುದ್ದಿಗಳಲ್ಲಿ ಕಾಣುವ DB ಕುಪ್ಪೆ ಗ್ರಾಮ ಪಂಚಾಯಿತಿ ವಿಶೇಷ ಸಂದರ್ಶನದಲ್ಲಿ ಅಲ್ಲಿನ ಪಂಚಾಯಿತಿ ಸದಸ್ಯರು ಹೇಳಿದ ವಿಚಾರ ಹಾಗೂ ಇಲ್ಲಿನ ಸಣ್ಣ ಪುಟ್ಟ ಪಂಚಾಯಿತಿ ಕಾರ್ಯದ ಬಗ್ಗೆ ತಿಳಿಯೋಣ ಬನ್ನಿ ನಮ್ಮ ಸುಗಂಧ ಟಿವಿಯಲ್ಲಿ. ನಿರಂತರವಾಗಿ ವೀಕ್ಷಿಸಿ ಸುಗಂಧ ಟಿವಿ. ನಾನು 2013 ಡಿಸೆಂಬರ್ 20ರಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಹಿಂದೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮುಳ್ಳೊಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಿದ್ದೆ. ತದನಂತರ ಮೈಸೂರು ಜಿಲ್ಲೆಗೆ ವರ್ಗಾವಣೆಯಾದಂಥ ಸಂದರ್ಭದಲ್ಲಿ ಕೆ.ಬೆಳ್ತೂರು ಗ್ರಾಮ ಪಂಚಾಯತಿಯಲ್ಲಿ 3 ವರ್ಷ, ಎನ್.ಬೆಳ್ತೂರು ಗ್ರಾಮ ಪಂಚಾಯತಿಯಲ್ಲಿ 3 ವರ್ಷ, ಕಳೆದ 1 ವರ್ಷದಿಂದ ನಾನು DB ಕುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಸೊ ಪ್ರಿಮಿಯರ್ ಆಗಿ ಈ ಒಂದು ಪಂಚಾಯಿತಿಯ ವ್ಯಾಪ್ತಿಯ ಸ್ವಚ್ಛತೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸ್ವಚ್ಛತೆ ಬಗ್ಗೆ ಬಂದಾಗೆ ಇದು DB ಕುಪ್ಪೆ ಗ್ರಾಮ ಪಂಚಾಯಿತಿ ಬಹಳಷ್ಟು ಇದು ಕಾಡಂಚಿನ ಗ್ರಾಮ ಪಂಚಾಯತಿ ಆಗಿದ್ದು ಹಸಿ ಕಸ ಹೆಚ್ಚಿಗೆ ಸಂಗ್ರಹ ಆಗ್ತಾ ಇಲ್ಲ. ಒಣ ಕಸವನ್ನ ನಾವು ಸಂಗ್ರಹಿಸ್ತಾ ಇದೀವಿ ತಾತ್ಕಾಲಿಕ ಇದರಲ್ಲಿ. ಈಗಾಗಲೇ ಕಸದ ವಾಹನ ಕೊಟ್ಟರದಿಂದ ಸರ್ಕಾರದ ವತಿಯಿಂದ ಒಂದು ಶೆಡ್ ಆಗಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಶಾಸಕರಿಗೆ ಒಂದು ಜಾಗ ಗುರುಸ್ಕೊಡಕ್ಕೆ ಒಂದು ಪತ್ರ ಮುಖಾಂತರ MLA ಸರ್ಗೆ ಮತ್ತೆ ತಹಸೀಲ್ದಾರ್ ಸರ್ಗೆ ಒಂದು ಮನವಿ ಮಾಡಿದ್ವಿ. ಒಂದು ಶೆಡ್ ಕಟ್ಟಿದ ಮೇಲೆ ಜನಗಳಿಗೆ ಹೆಚ್ಚಿಗೆ ಪರಿಚಿತವಾಗಿ ಮನೆ ವಸೂಲಿ ಮಾಡಿ ಏನು ದರವನ್ನ ನಿಗದಿ ಮಾಡಿ ಕಸವನ್ನ ಸಂಗ್ರಹ ಮಾಡಕ ಒಂದು ಅನುಕೂಲ ಆಗ್ತದೆ. ಸರ್, ಈಗ ಪಂಚಾಯಿತಿ ಒಂದು ವ್ಯಾಪ್ತಿಯಲ್ಲಿ ಬಂದ್ರೆ ನಿಮ್ಮ ಪಂಚಾಯಿತಿ ಸಂಪೂರ್ಣ ಅಂತ ಅರಣ್ಯಮಯ ಪಂಚಾಯಿತಿ ಆಗಿದೆ. ಹೌದು. ಸೊ ಅರಣ್ಯ ಒಂದು ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಒಂದು ಇದರಲ್ಲಿ ಜನತೆಗೆ ಇವತ್ತು ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿ ನೀಡ್ತಾ ಇದ್ರಿ? ಸೊ ಅವ್ರು ಪಡ್ಕೊಳ್ಬೇಕಾದ್ರೆ ಸಾಕಷ್ಟು ನೀತಿ ನಿಯಮಗಳಿದೆಯಲ್ಲ, ಇದನ್ನೆಲ್ಲ ಯಾವ ರೀತಿ ಮಾಡ್ಕೊಂಡು ಹೊರಟಿದ್ರಿ? ಮೂಲಭೂತ ಸೌಕರ್ಯಗಳು ಅಂತಂದ್ರೆ ಸರ್ ಮುಖ್ಯವಾಗಿ ಕುಡಿಯುವ ನೀರು, ಬೀದಿ ದೀಪ, ಇವೆಲ್ಲ ನಾವು ಗ್ರಾಮ ಪಂಚಾಯತಿಯಿಂದ ವಸತಿ ಮುಖ್ಯವಾಗಿ ಕೊಡ್ತಾ ಇದ್ದೀವಿ. ಮತ್ತೆ ರಸ್ತೆ ಕೂಡ ಬಹಳ ಇಂಪಾರ್ಟೆಂಟ್. ಹಾಗೆ ರಸ್ತೆನ ನಾವು ಮಾಡುವಂತ ಸಂದರ್ಭದಲ್ಲಿ ಈ ನಮ್ಮ ರಸ್ತೆ ಮಾಡಕ್ಕೆ ಏನು ತೊಂದರೆ ಇಲ್ಲ. ಈ ಉಳಿದ ಕಾಂಕ್ರೀಟ್ ರಸ್ತೆ ಇವೆಲ್ಲ ಮಾಡಕ್ಕೆ ಸ್ವಲ್ಪ ಅರಣ್ಯ ಇಲಾಖೆಯಿಂದ ಅಬ್ಜೆಕ್ಷನ್ಗಳು ಐತೆ. ಪ್ರವೇಶ ಅಲ್ಲಿ ಹಾಕಿ ನಾವು ಪರ್ಮಿಷನ್ ತಗೊಳ್ಬೇಕಾಗ್ತದೆ ಮೇಲಾಧಿಕಾರಿಗಳು. ಇದು ಸ್ವಲ್ಪ ವಿಳಂಬ ಆಗ್ತದೆ. ಸೊ ಈ ಒಂದು ಭಾಗದ ಸದಸ್ಯರು ಮತ್ತೆ ಜನಸಾಕದಡಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋಕೆ ತಮ್ಗೆ ಅನುಕೂಲತೆ ಆಗ್ತಾ ಇದೆ, ಏನ್ ಹೇಳ್ತೀರಿ? ನಾವು ಪ್ರತಿ ಸಾಮಾನ್ಯ ಸಭೆಯಲ್ಲಿ ವಿಶೇಷವಾಗಿ ಯಾವುದಾದ್ರೂ ಅನುಮೋದನೆ ತಗೊಳ್ಬೇಕಾದ್ರೆ ಗ್ರಾಮ ಸಾಮಾನ್ಯ ಸಭೆಯಲ್ಲಿ ನಾವು ಅನುಮತಿ ತಗೊಂಡು ಎಲ್ಲಾ ಸದಸ್ಯರು ಸಹ ನಮ್ಗೆ ಸಹಕಾರವನ್ನು ನೀಡ್ತಾರೆ. ಈಗ ತೆರಿಗೆ ವಸೂಲಾತಿ ಕುಂಠಿತ ಇತ್ತು. ಇದರಲ್ಲಿ ತೆರಿಗೆ ಆ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಕಳೆದ ಸಾಲಿನಿಂದ ಜನಗಳಿಗೆ ಮನವರಿಕೆ ಮಾಡಿ ಮನೆಗಂದಾಯ ಮತ್ತು ನೀರಿನ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದೀವಿ. ಸಣ್ಣ ಪ್ರಮಾಣದಲ್ಲಿ ನಮ್ದು DCP ಕಡಿಮೆ ಇರೋದ್ರಿಂದ ವಸೂಲಿ ಸ್ವಲ್ಪ ಕಡಿಮೆ ಇದೆ. ಹಾಗೆ ಜನಗಳು ತಿಳುವಳಿಕೆ ಕೊಟ್ಟು ವಸೂಲಿ ಮಾಡ್ತಾ ಇದೀವಿ ಸರ್. ಸರ್, ಕಂದಾಯ ವಿಚಾರದಲ್ಲಿ ಬಂದ್ರೆ ಜನ ಸಹಕಾರ ಹೇಗಿದೆ? ಪರವಾಗಿಲ್ಲ. ನಾವು ಹೇಳ್ತಾ ಇದೀವಿ ಈ ತರ ನೇರವಾಗಿ ಮನೆಗೆ ಭೇಟಿ ಕೊಡೋದು. ಕಳೆದ ಸರಿ ನಾವು ಬಹಳ ಇದರಲ್ಲಿ ಜನಗಳಿಗೆ ಮನವರಿಕೆ ಮಾಡಿ ವಸೂಲಿ ಮಾಡಿದೀವಿ ನಾವು.
ಅದರಲ್ಲಿ ವಸೂಲಿ ಮಾಡಿದಂತ ಹಣವನ್ನ ನಾವು 2275ಗೆ ಬಳಕೆ ಮಾಡಿರುವಂತದ್ದು, ಸೆಸ್ ಕಟ್ಟಿರುವಂತದ್ದು, ವೇತನ, ನೀರು ಗಂಟೆಗಳಿಗೆ ಏನು ಅನುಮೋದನೆ ಆಗಿಲ್ವೋ ಉಳಿದವರಿಗೆ NMR ಅಲ್ಲಿ ಪೇಮೆಂಟ್ ಆಗ್ತದ್ದು, BSNL ಬಿಲ್ಲು, ಕಚೇರಿ ವೆಚ್ಚ ಇವೆಲ್ಲ ಬಳಕೆ ಆಗ್ತದೆ ಸರ್. ಓಕೆ, ನಿಮ್ ಪಂಚಾಯತಿಯಿಂದ ನೇರವಾಗಿ ವೀಕ್ಷಕರಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ತಾವು ವಿಡಿಯೋವರಾಗಿ, ನಿಮ್ಮ ಪಂಚಾಯತಿಯ ಇನ್ಕ್ಲೂಡ್ ಜನರನ್ನು ಮತ್ತೆ ವೀಕ್ಷಕರಿಗೂ ಕೂಡ? ಒಟ್ಟಾರೆ ಹೇಳುವುದಾದ್ರೆ ಘನ ಸರ್ಕಾರದ ಆದೇಶದಂತೆ 1993 ಕಾಯ್ದೆಯಡಿ ಈ ಗ್ರಾಮ ಪಂಚಾಯತಿಯಲ್ಲಿ ಸಮಬಲವಾಗಿ ನಮ್ಮ ಗ್ರಾಮ ಸದಸ್ಯರ ಒಟ್ಟುಗೂಡಿ ನಾವೆಲ್ಲ ಒಟ್ಟುಗೂಡಿದ್ರೆ ಗ್ರಾಮದಲ್ಲಿ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಬಹುದು ಸರ್. ಓಕೆ, ನಿಮ್ಮ ಪಂಚಾಯತಿ ವಿಚಾರ ಹಾಗೂ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ಸರ್, ನಾನು ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಮಚ್ಚೂರು ನಂದು, DB ಗ್ರಾಮ ಪಂಚಾಯತಿ. ನನ್ನ ಹೆಸರು ಪುರುಷೋತ್ತಮ ಅಂತ, ನಾನು ಗ್ರಾಮ ಪಂಚಾಯತಿ ಸದಸ್ಯರು ಸರ್. ಈಗ DB ಕುಪ್ಪೆಯ ಒಂದು ವಿಚಾರದಲ್ಲಿ ಬಂದ್ರೆ, ಈ DB ಕುಪ್ಪೆ ಪಂಚಾಯತಿ ಏನೆಲ್ಲ ಮಾದರಿ ಕೆಲಸಗಳನ್ನ ಮಾಡ್ತಾ ಇದೆ, ಸೊ ಏನ್ ಹೇಳ್ತೀರಿ DB ಕುಪ್ಪೆಯ ಬಗ್ಗೆ? ಸರ್, ಇಲ್ಲಿ ಮಾದರಿ ಪಂಚಾಯತಿ ಅಂತ ಹೇಳಕ್ಕೆ ಇಲ್ಲಿ ಏನು ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳಿಂದಲ್ಲ, ಇಲ್ಲಿ ಜನರೆಲ್ಲ ವಂಚಿತರಾಗವ್ರೆ. ಇಲ್ಲಿ ರೋಡು ರಸ್ತೆಗಳು ಏನು ಅಂತ ಅಭಿವೃದ್ಧಿ ಆಗಿಲ್ಲ. ಇದು 100 ವರ್ಷದಿಂದ ಇರುವಂತ ಜನ ಇಲ್ಲಿ ಇರೋದು. 95% ಜನ ST ಜನಾಂಗ, 95% ST ಜನಾಂಗ. ಅಲ್ಲಿ JK ಜೇನುಗುರುಬರು ಹಾಗೂ ವಾಲ್ಮೀಕಿ ಬೇರೆ ಜನಾಂಗ ಇಲ್ಲಿ ಇರೋದು. ಅಂತ ಅವ್ರ ಮಕ್ಳಿಗೆಲ್ಲ ವಿದ್ಯಾಭ್ಯಾಸದಲ್ಲಿ ಭಾರಿ ವಂಚಿತರಾಗವ್ರೆ. ಇಲ್ಲಿ ವಿದ್ಯಾಭ್ಯಾಸ ಇಲ್ಲ. ಒಂದು ಶಿಕ್ಷಕರು ಭಾರಿ ಕೊರತೆ ಇಲ್ಲಿ. ಇಲ್ಲಿ ಹೈಸ್ಕೂಲ್ ಇದ್ರು ಕೂಡ ಟೀಚರ್ಗಳು ಕಮ್ಮಿ ಕೊರತೆ. ಅಲ್ಲಿ ಇಲ್ಲಿ ಎಲ್ಲ ಬಡ ಜನ ಆಗಿರೋದ್ರಿಂದ ಇಲ್ಲೆಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟು SLC ಮುಗಿದ್ಮೇಲೆ ಫೈಲ್ ಆದ್ಮೇಲೆ ಕೊಡಗು ಕೇರಳ ರಾಜ್ಯಕ್ಕೆ ಹೋಗಿ ಕೂಲಿ ಕೆಲ್ಸಕ್ಕೆ ಹೋಗಿ ಮನೆ ಕೆಲ್ಸಕ್ಕೆ ಹೋಗಿ ಮಕ್ಕಳು ಸೇರ್ತಾರೆ. ಹೆಣ್ಮಕ್ಳು ಮಕ್ಕಳು ನೋಡೋದು, ಮನೆ ಗುಡ್ಸಕ್ಕೆ ಸೇರ್ಕೋತಾರೆ. ಗಂಡು ಮಕ್ಳೆಲ್ಲ ಹೋಟ್ಲು ಬ್ಯಾಕರಿಗೆ ಹೋಗಿ ಸೇರ್ಕೋತಾರೆ. ವಿದ್ಯಾಭ್ಯಾಸದಲ್ಲಿ ನಮ್ಮ DB ಕುಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಂದು 6800 ಜನಸಂಖ್ಯೆ ಇದ್ದು, ಅದರಲ್ಲಿ 95% ಜನ ST ಜೇನುಗುರುಬರ ಇದ್ದು. ಈ ಜನಗಳಿಗೆ ನಾವು ಯಾವುದೇ ತರದ ಸರ್ಕಾರದಿಂದ ಸರಿಯಾದ ತರದಲ್ಲಿ ಮೂಲಭೂತ ಸೌಕರ್ಯಗಳು, ಲೋನು ಆಗ್ಲಿ, ಸಬ್ಸಿಡಿ ವಿತರಣೆ ಆಗ್ಲಿ ಏನೂ ಇಲ್ಲ. ಇಲ್ಲಿ ಒಂದೇ ಅಲ್ಲಿ ಫಾರೆಸ್ಟ್ ಜಾಗ ತಾವ್ ಹೇಳಿದ್ರಿ ಎಲ್ಲ ಇಲ್ಲಿನ ಜನರೆಲ್ಲ ಕೂಡ ವಲಸೆ ಹೋಗ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿ. ಹೌದು ಸರ್. ಸೊ ಹಾಗಿದ್ರೆ ಇಲ್ಲಿನ ಜನತೆ ಸೊ ಇಲ್ಲಿ ಸ್ವಲ್ಪನಾದ್ರೂ ಜನತೆ ಇರ್ಬೇಕಲ್ಲ, ಅವ್ರಿಗೆಲ್ಲ ಅವರ ಕುಟುಂಬ ನಿರ್ವಹಣೆ ಎಲ್ಲ ಹೇಗೆ? ಸೊ ಕಾಡು ಮಧ್ಯದಲ್ಲಿ ವಾಸ್ತಕ್ಕಂಥ ಜನಗಳಿಗೆ ಭಯ ಅಂತಕ್ಕಂಥದ್ದು ಏನಿಲ್ವಾ? ಭಯ ಐತೆ ಸರ್. ಬಂಜೆ ಇದ್ರೆ ತಾತ ಮುತ್ತಾತಗಳಲ್ಲಿ ಕೇರಳ ಬಾರ್ಡರ್ಗೆ ಇಟ್ಯಾಚ್ ಆಗ್ತದೆ. ಇದು ಕೇರಳ ಬಾರ್ಡರ್ ಇಟ್ಯಾಚ್ ಆಗಿರೋದ್ರಿಂದ ಕೇರಳ ರಾಜ್ಯಕ್ಕೆ ನಮಗೊಂದು ಕಬಿನಿ ನದಿ ಮಾತ್ರ ಇರೋದು ಬಾಕಿ. ನಮ್ದು ಆ ಕಡೆ ದಾಟಕ್ಕೆ ದೋಣಿಗಳಿವೆ. ದೋಣಿಗಳು ಆ ಕಡೆ ಕೇರಳ ರಾಜ್ಯದಲ್ಲಿ ಮುಳ್ಳಂಗೊಳ್ಳಿ ಪಂಚಾಯತಿ ಅಂತಿರೋ ಪಂಚಾಯತಿಗೆ, ಕುಳ್ಪಳ್ಳಿ ಪಂಚಾಯತಿ, ತಿರುನಳ್ಳಿ ಪಂಚಾಯತಿ, 3 ಪಂಚಾಯತಿ ನಮ್ಗೆ ಇಟ್ಯಾಚ್ ಇದೆ. ಆ 3 ಪಂಚಾಯತಿನೂ ಡೆವಲಪ್ಮೆಂಟ್ ಆಗತ್ತೆ. ಅಲ್ಲಿ ಜೂನಿಯರ್ ಕಾಲೇಜು, BEd ಕಾಲೇಜ್ ಎಲ್ಲ ಐತೆ ಅಲ್ಲಿ. ಇಲ್ಲಿ ಒಂದು SLC ಹೈಸ್ಕೂಲ್ ಕೂಡ ಇಲ್ಲಿ ಇದ್ದು ಮಕ್ಕಳು SLC ಅದು ಸರಿಯಾಗಿ ಶಿಕ್ಷಣ ಎಲ್ಲಿ ಶಿಕ್ಷಣ ಇಲ್ಲ. ಕಲ್ಪಕ್ಕೆ ಶಿಕ್ಷಣ ಸಿಗ್ತಾ ಇರೋದು ಮಕ್ಕಳಿಗೆ. ಅದ್ರಲ್ಲಿ ಟೀಚರ್ಗಳು ಕೊರತೆ, ಗೆಸ್ಟ್ ಟೀಚರ್ಗಳು ಹಾಕ್ಬಿಡ್ತಾರೆ. ಅವ್ರು ಸರಿ ಓದಿಸ್ತಾರೆ ಇಲ್ಲ ಅಂತ ಇಲ್ಲ. ಅಲ್ಲಿ ಇಲ್ಲಿ ಯಾರು ಅಂತ ವಿದ್ಯಾವಂತರು ಇಲ್ಲ. ಸರಿ BA BCom MA ಡಿಗ್ರಿ ಮಾಡೋರು ಯಾರು ಇಲ್ಲ. ಅಲ್ಲ SLC ಫೈಲು, ಸೆಕೆಂಡರಿ PC ಅಷ್ಟರಲ್ಲಿ ಕೂತ್ಕೊಂಡ್ರೆ ಜನ ಇಲ್ಲಿ. ಇಲ್ಲಿ ಎಲ್ಲಾದ್ರಲ್ಲಿ ಸರ್ಕಾರದಿಂದ ಬರೋಂಥ ಮೂಲಭೂತ ಸೌಕರ್ಯ ಅಂದ್ರೆ ರೇಷನ್ ಕಾರ್ಡ್ ಒಂದು ಸಬ್ಸಿಡಿ ಅಕ್ಕಿ ಸಿಗೋದು ಬಿಟ್ಮೇಲೆ ಗೌರ್ಮೆಂಟ್ ಇಂದ ಬಸ್ಲಿ ಈ ಸಿದ್ದರಾಮಯ್ಯರು ಬಸ್ ಹೆಣ್ಮಕ್ಳಿಗೆ ಫ್ರೀ ಮಾಡವ್ರೆ. ಅದು ಕೂಡ ನಮ್ಗೆ ಇಲ್ಲಿ ಜನಗಳಿಗೆ ಅನುಕೂಲ ಏನಿಲ್ಲ. ಅದು ಆ ಬಸ್ಸಲ್ಲಿ ಹೋಗೋದು ಬರೋದು ಕೂಡ ಇಲ್ಲಿ ಜನ ಹೋಗೋದು ಕಮ್ಮಿ. ಆ ಬಸ್ಸಲ್ಲಿ ಅವ್ರು ಜನಗಳಿಗೆ ಹೋಗಿ ಬರೋಕೆ ಸೌಕರ್ಯ ಇರೋ ಬಸ್ಸು ಟೈಮ್ ಇಲ್ಲ. ಬಸ್ಸನ್ನು ಕೊರತು ಕುಡಿ ಅದಲ್ಲಿ ಬಸ್ ಸ್ಟಾಂಡ್ ಇಂದ 8 ಕಿಲೋಮೀಟರ್ ದೂರಕ್ಕಿಂತ ಜನ ನಡ್ಕೊಂಡ್ ಬಂದು ಈಗ ಮೈಸೂರು ಮಾನಂದವಾಡಿ ಬಸ್ ಹತ್ತದು ಮೇನ್ ರೋಡ್ ಅಂದ್ರೆ 10-11 ಕಿಲೋಮೀಟರ್ ನಡ್ಕೊಂಡ್ ಬರೋದು. ಅಷ್ಟು ದೂರ ನಡ್ಕೊಂಡ್ ಬಂದು ವಾಟರ್ ರಸ್ತೆಯಲ್ಲಿ ಬಂದು ಡ್ರಾಪ್ ಆಗಿ ಹೋಗೋದು. ಆಮೇಲೆ ರೋಡ್ಗಳಲ್ಲಿ ನೀವು ನಿಮ್ನ ಕರ್ಕೊಂಡು ತೋರಿಸ್ತೀವಿ. ರೋಡ್ಗಳ ಕೇರಳದಲ್ಲಿ ಬಾರ್ಡರ್ಲೆಲ್ಲ ಹೈಟೆಕ್ ಬಾರ್ಡರ್ ಡೆವಲಪ್ಮೆಂಟ್ ಮಾಡಕ್ಕಂತ ಅಲ್ಲಿ ಸರ್ಕಾರ ದುಡ್ಡು ಬಂಡವಾಳ ಹಾಕ್ಬಿಟ್ಟು ಸೂಪರ್ ರೋಡ್ ಮಾಡ್ಬಿಟ್ಟು ಅದೇ ತರ MLAಗಳು MP ಗಳೆಲ್ಲ ಬಾರ್ಡರ್ ನೋಡಕ್ ಬರ್ತಾರೆ. ನಮ್ಮ ಕೇರಳ ಕರ್ನಾಟಕ ಬಂದಾಗ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ನಮ್ಮನ್ನ ಕರೆದಾಗ ನಾವು ಮಾತಾಡತ್ತೆ ಎಂತ ರೋಡ ಮಲಯಾಳದಲ್ಲಿ ಹೇಳ್ತಾರೆ. ಅವರು ಎಂದ ಪಣಿಯ ನೀವು ಕೈಪಿರೋದು ಎಂದ ರೋಡ್ಗಳದು ಇವರು MLA ಇಲ್ಲ, ಇವರು MP ಇಲ್ಲ, ಇವಕ್ಕೆ ಎಂದಕ್ಕೆ ಚೇಂಜ್ ನಿಮ್ಗೆ ಚೋಯ್ಕೊಳ್ಳಿ. ಅಂದ್ರೆ ನೀವು ಏನು ಕೇಳಲ್ವಾ? MLA MP ಕೇಳಲ್ವಾ? ಇಲ್ಲ ಸರ್ಕಾರ ಕೊಡಲ್ವಾ? ಅದು ನಿಮ್ಮ ಮುಖ್ಯಮಂತ್ರಿ ನಿಮ್ ಜಿಲ್ಲೆ ಅಂತಂದ್ರೆ ಬಾರ್ಡರ್ಲೇ ಡೆವಲಪ್ಮೆಂಟ್ ಇಲ್ಲ ಅಂತ ಕೂಡ ಅವ್ರು ನಮ್ಮ ಇಂಗ್ಲಿಷ್ ಮಾತಾಡ್ತಾರೆ. ಕೇರಳದವ್ರು ಹೀಯಾಳಿಸಿ ಮಾತಾಡ್ತಾರೆ. ಅದರಿಂದ ನನಗೆ ಭಾರಿ ಇದೊಂದು ದುಃಖ. ನಾನು ಒಬ್ಬರಿಗೆ ಮಾತಾಡಲ್ಲ. 6800 ಜನ ಇರಲ್ಲ. ಇದೇ ನನ್ನ ಕರ್ನಾಟಕ 6 ಕೋಟಿ ಚಿಲ್ಲರೆ, 6 ಕೋಟಿ 40 ಲಕ್ಷ 50 ಲಕ್ಷ ಜನ ಅವರಲ್ಲ. ಅವ್ರೆಲ್ಲ ತಲುಪಂಬಟ್ಟಿಗೆ ಚೀಮಾರ್ ಹಾಕ್ತಾರೆ. ಈ ಬಾರ್ಡರ್ ಡೆವಲಪ್ಮೆಂಟ್ ಮಾಡ್ಕೊಡಿ ಮಾನ್ಯ ಮುಖ್ಯಮಂತ್ರಿ ಅಂತ ನಾವು ಹಲವಾರು ಸತಿ ಲೆಟರ್ ಕೂಡ ಬರ್ತೀನಿ ನಾನು.
ಸರ್ ಈಗ ನಿಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿಗಳು ಹೌದು ಸರ್, ನಮ್ಮ ಜಿಲ್ಲೆ ಸೊ ಭೇಟಿ ಕೊಟ್ಟಿದ್ರಾ ನಾವು ಭೇಟಿ ಕೊಡಕ್ಕಿಲ್ಲ ಸರ್. ಒಂದ್ಸತಿ ನಾವು ಇಲ್ಲ ಅವ್ರ ಏನಾದ್ರು ಈ ಒಂದು ಪ್ರದೇಶಕ್ಕೆ ಭೇಟಿ ಇಲ್ಲ, ಇಲ್ಲ, ಕೊಟ್ಟಿದ್ರಾ? ಇಲ್ಲಿಗಿಂತ ಚುನಾವಣೆ ಸಮಯದಲ್ಲಿ ಏನಾದ್ರು ಬಂದು ಆಶ್ವಾಸನೆಗಳು ಏನಾದ್ರು ನೀಡತಕ್ಕಂಥದ್ದು 15 ಕಿಲೋಮೀಟರ್ ಇಲ್ಲ 15-14 ಕಿಲೋಮೀಟರ್ ದೂರದಲ್ಲಿ ಬಾರ್ಡರ್ಗೆ ಬಂದು ಅವ್ರು ಹೋಗೋರೆ. ಇಲ್ಲಿ ಕೆರೆಯಾಡಿ ಅಂತ ಒಂದು ಜಾಗ ಇತ್ತು, ಅಲ್ಲಿ ಹಕ್ಕುಪತ್ರ ಕೊಡದೆ ಪರಾಣಿ ಇಲಾಖೆ ಮನೆ ಕಟ್ಟಾಕ ಬಿಡಲ್ಲ ಅಂತ ಹೇಳಿ, ಜಮೀನ್ ಮಾಡಕ್ ಬಿಡಲ್ಲ ಅಂತ ಹೇಳಿ ಒಂದು ಕೊಕ್ಕೆ ಹಾಕ್ತು ಸರ್ಕಾರ ರೂಲ್ಸ್ ಪ್ರಕಾರ. ನಮ್ ಗೌರ್ಮೆಂಟ್ ರೂಲ್ಸ್ ಆದ್ರೆ ನಾವು ಮಾಡಕ್ ಬಿಡಲ್ಲ, ಹಕ್ಕುಪತ್ರ ತಗೊಳ್ಳಿ ಮಾಡ್ಕೊಳ್ಳಿ ಅಂತ ಒಂದು ಕಂಡೀಷನ್ ಮಾಡ್ಬಿಟ್ರು ಅವ್ರು. ಆ ಕಂಡೀಷನ್ ಮಾಡಕ್ ಟೈಮ್ ಒಳಗೆ ನಾವು ಇಲ್ಲಿ ಆಗ ಮುಖ್ಯಮಂತ್ರಿ ಇಲ್ಲಿ ಬಂದಾಗ ನಾವು ಮನೆಯ ಪತ್ರ ಕೊಟ್ಟಾಗ ಎಲ್ಲರೂ ಯಾರೇ ಜಮೀನ್ ಉಳ ಜಮೀನ್ಗೆ ಅಡೆ ಮಾಡಿದ್ರೆ ನನ್ಗೆ ಲೆಟರ್ ಹಾಕಿ ನೀವು ಅವ್ರು ತುರ್ತಾಗಿ ನೀವು ಹಕ್ಕುಪತ್ರ ಕೊಡಿ ಅಂತ DF ಅಂದ್ರೆ DF ಲೇಡೀಸ್ ಅವ್ರಿಗೂ ಒಬ್ಬ DC ಇಬ್ರು ಹೇಳಿದ್ರು ತುರ್ತಾಗಿ ಹಕ್ಕುಪತ್ರ ಕೊಡಿ ಅಂತ. ಆ ಹಕ್ಕುಪತ್ರ ಕೊಡಿ ಅಂತ ಅವ್ರು ಹೇಳ್ಬಿಟ್ಟು ಹೋಗಾರೆ. ಇಲ್ಲಿದೆ MLA ಹೋಗಿ ನಾವು ಹೇಳ್ತಾ ಇರ್ತೀವಿ ಸಾರ್ ಹಿಂಗದೆ ಅಂತ. ಅವರು ಒಂಥರ ಬೆನ್ನೆಯಲ್ಲಿ ನೂಲ್ತಿದಾಗ MLA ಏನ್ ಮಾಡ್ತಾರೆ, ಸ್ಮೂತ್ ಆಗಿ ಮಾತಾಡೋದು ಅಧಿಕಾರಿಗಳಿಗೆ ಒಂದು ಅಂತರ, ನೋಡ್ರಿ ಅದೇನಂಗೆ ಆಯ್ತಾರೆ ನೋಡಿ ಅಂತ. ಆಯ್ತು ಸರ್, ಅದು ಅವರು ಹಂಗಾಗಿ ಅವ್ರು ಕಾನೂನು ಹೇಳತ್ತೆ, ಆಯ್ತು ನಾನು ಆ ಬುಕ್ ಓದ್ತೀನಿ ಅಂತ ಹೇಳ್ಬಿಟ್ಟು ಇವರು ಪೆಂಡಿಂಗ್ ಮಾಡ್ಕೋತಾರೆ. ನಮ್ಮ MLA ಅವ್ರ ಮೇಲೆ ಇರೋದಿಗೆ ಮಾತಾಡೋದಲ್ಲ ನಾನು. MLA ಅವರು ಅಂತ ಹೇಳಿದ್ಮೇಲೆ ಒಂದು ಅಧಿಕಾರಿ ಮಾಡೋಣ ಕರೆದು ಕೆಲಸ ಮಾಡೋಂತ ಬೆಲ್ ತೋರಿಸ್ತಾರೆ. ಸರ್ಕಾರ MLA ಇದು, ಸರ್ಕಾರ ಇಲ್ಲದೆ MLA ಅಲ್ಲ. ಇಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ MLA MP MLA ಮಿನಿಸ್ಟರ್ಗಳು ಎಲ್ಲರೂ ಕಾಂಗ್ರೆಸ್ ಪಾರ್ಟಿಯವರು, ಗೋರ್ಮೆಂಟ್ ಇರೋ MLAಗಳು. ಅಂತವ್ರ ಮಾತು ಅಧಿಕಾರಿಗಳಿಗೆ ಕೇಳಿದ್ರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮಾತಾಡಿದ್ರೆ ಕೇಳ್ತಾರ್ಯಾ? ಇಲ್ಲಿ ಈ ಬಾರ್ಡರ್ಲಿ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಏನಿಲ್ಲ. 50 ಕಿಲೋಮೀಟರ್ HD ಕೋಟೆಗೆ ಬರ್ಬೇಕಾದ್ರೆ 100 ಕಿಲೋಮೀಟರ್ ಮೈಸೂರು ಜಿಲ್ಲೆಗೆ ಹೋಗ್ಬೇಕು. ಅದ್ರಲ್ಲಿ ಒಂದು 30 ಕಿಲೋಮೀಟರ್ ಗಡಿ ಫಾರೆಸ್ಟ್ ಒಳಗಡೆ ಹೋಗ್ಬೇಕು. 6 ಗಂಟೆ ಮೇಲೆ ವೆಹಿಕಲ್ಗಳು ಯಾರು ಅಲ್ಲಿ ಬಿಡ್ತಾ ಇಲ್ಲ. ಇಲ್ಲಿಗೆ 6 ಗಂಟೆ ಮೇಲೆ ಯಾರು ಬಿಡಲ್ಲ. ಸ್ವಂತ ಸಲಿಕರು ಏನಾದ್ರು 4 ಚಕ್ರದ ಗಾಡಿಯಲ್ಲಿ ಏನು ಹೋದ್ರೆ ನಾವು ಇಲ್ಲಿ ಗ್ರಾಮ ಪಂಚಾಯತ್ ಇವು ಸಲಿಕರು ಇರ್ತವೆ, ಅದಕ್ಕೊಂದು ಅಧಿಕಾರಿಗಳು ಫೋನ್ ಹಾಕಿ ಆಗ ನಾವು ದಾಟ್ಕೊಂಡು ಇಲ್ಲಿ ಬರ್ಬೇಕು. ಸರ್ ಈಗ ನಿಮ್ಮ ಗಡಿ ಒಂದು ವಿಚಾರದಲ್ಲಿ ಬಂದ್ರೆ ಭಾಷಾವಾರ ಚರ್ಚೆಗಳು ನಡೆಯುತ್ತಾ ಹೇಗೆ? ಭಾಷೆಗಳು ಬಾರ್ಡರ್ಗೆ ಹೋದ್ರೆ ಆಕೆ ಕೇರಳಕ್ಕೆ ಹೋದಾಗೆಲ್ಲ ಮಲಯಾಳ ಮಾತಾಡ್ಬಿಡ್ತಾರೆ. ಕನ್ನಡದಲ್ಲಿ ಇದ್ದಾಗೆಲ್ಲ ತಾಯಿ ಭಾಷೆ ನಮ್ದು ಕನ್ನಡ, ತಂದೆ ಭಾಷೆ ಭಾರತ ದೇಶದ ಭಾಷೆ. ನಮ್ಮ ಇಂಡಿಯಾ ಅಂತ ಕರೆಯಲ್ಲ, ನನ್ನ ದೇಶ, ಅದಕ್ಕೆ ನನ್ನ ಭಾರತ ದೇಶ ಅಂತ ನನ್ನ ಅದ್ಮೇಲೆ ಪ್ರೀತಿ ಮಾಡೋದು. ನಮ್ಮ ಭಾರತ ದೇಶದ ಭಾಷೆಯಲ್ಲಿ ನಾವು ಕೇರಳದಲ್ಲಿ ಹೋದ್ರೆ ಮಲಯಾಳ ಮಾತಾಡ್ತೀವಿ, ಕನ್ನಡದಲ್ಲಿ ಕನ್ನಡ ಮಾತಾಡ್ತೀವಿ. ಅದು ಕೇರಳ ಕರ್ನಾಟಕ ಬಾರ್ಡರ್ ಸಾಕಷ್ಟು ಕೆಲವೊಂದಿಷ್ಟು ದೃಶ್ಯಗಳನ್ನ ಕೆಲವೊಂದಿಷ್ಟು ಘಟನೆಗಳನ್ನ ನಾನು ಕೇಳಿದೀನಿ, ನೋಡಿದೀನಿ. ಸೊ ಕೇಳಕ್ ಹೋದ್ರೆ ಕನ್ನಡಿಗರ ಮೇಲೆ ಧೋರಣೆ ಅಂತಕ್ಕಂತ ಒಂದು ವಿಚಾರನ ಸಾಕಷ್ಟು ಇದೆಯಲ್ಲ, ಈ ರೀತಿ ಏನಾದ್ರು ಇದೆಯಾ? ಇಲ್ಲ, ಇಲ್ಲಿ ಕೇರಳ ಕರ್ನಾಟಕ ಬಾರ್ಡರ್ಲಿ ಆತರ ಕರ್ನಾಟಕದವರು ಕೇರಳದವರು ಹಂಗೆ ಬಿದ್ದಾರಲ್ಲ. ಸ್ವಲ್ಪ ಕೇರಳದವ್ರು ಜನರಲ್ ನಾಲೆಜ್ ಮೈಂಡ್ ಅದೇ. ಇಲ್ಲಿ ವಹಿಸ್ಟೋರ ಬಿಲ್ಲಲ್ಲ, ಕೇರಳದಲ್ಲಿ ಸ್ವಲ್ಪ ದೂರ ವಹಿಸ್ಟೋರು ಅದನ್ನ ಡೈಲಿ 25-50-100 ಜನ ಬಂದು ನಿಂತ್ಕೋತಾರೆ ಕುಡಿಯಕ. ಅಲ್ಲಿ ಏನು ಅಂತದಿಲ್ಲ. ಅಲ್ಲಿ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಗಳು ನಾವು ಇಲ್ಲಿರೋ ಪಂಚಾಯತಿ ಮೆಂಬರ್ಗಳು ಸ್ವಲ್ಪ ವಿಶ್ವಾಸ ಇನ್ನು ಯಾರು ಆ ಕಡೆ ಕೈಯಲ್ಲಿ ಮಾತಿಗೆ ಆಡ್ಕೋತಾನೆ ಅಷ್ಟೇ ಅಲ್ಲದೆ ಕೈ ಒಳಗೆ ಯಾರು ಅಷ್ಟು ಫೋರ್ಸ್ ಮಾಡಲ್ಲ. ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಬಿಗಿಯಾಗವ್ರೆ, ಅದ್ರ ಬಗ್ಗೆ ಏನು ಅಂತ ತೊಂದರೆ ಇಲ್ಲ ನನಗೆ, ನಾನು ಕಂಡು ಬಂದಾಗೆ. ಸರ್ ಈಗ ನಿಮ್ಮ ಪಂಚಾಯಿತಿಯ ಒಂದು ಅನುದಾನ ಏನ್ ಬರುತ್ತಲ್ಲ ಅಂತ ಹೇಗ್ ಬಳಕೆ ಮಾಡ್ಕೊಳ್ತೀರಿ? ಸೊ ಕಂದಾಯ ಕಟ್ಟಿದ್ದು ಕೂಡ ವಿಚಾರಗಳಲ್ಲಿ ಬಂದ್ರೆ ಹೇಗೆಲ್ಲ ಆ ಕೆಲಸದ ನಿರ್ವಹಣೆ ಆಗುತ್ತೆ ನಿಮ್ ಪಂಚಾಯಿತಿ? ಸರ್, ನಾನು ಈಗ 3 ಬಾರಿ ಎಲೆಕ್ಷನ್ ನಿಂತು ನಾನು ಪಂಚಾಯತಿ ಮೆಂಬರ್ ಆಗಿರಿ. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ನನಗೆ ಕೊಡ್ತಾರೆ ಇಲ್ಲ ಅಂತಲ್ಲ, ಅನುಭವದಲ್ಲಿ ನಮ್ದು ಸ್ಪೀಡ್ ಕಮ್ಮಿ ಅಂತ ನಾನು ಹೇಳ್ತೀನಿ. ಸ್ಪೀಡ್ ಕಮ್ಮಿ, ನಾವು ಜನಪ್ರತಿನಿಧಿಗಳು ಈ ಬಾರಿ ಒಳಗೆ ಸ್ಪೀಡ್ ಕಮ್ಮಿ. ಅದಕ್ಕೆ ನಾನು ಇರೋದಕ್ಕೆ ಆಪೋಸಿಟ್ ಆಗಿ ಇರ್ತೀನಿ. ಯಾಕಂದ್ರೆ ಪಂಚಾಯತಿ ಅಧ್ಯಕ್ಷರು ಪ್ರತಿ ಒಂದು ವಿಷಯನ ಗೊತ್ತಿರಬೇಕು. ಆ ಅಧ್ಯಕ್ಷರು ನಾವು ಹೇಳಿ ಚರ್ಚೆಗೆಲ್ಲ ಅನುಮತಿ ಮಾಡೋದು. ನಾನು ಹಲವಾರು ಸತಿ ನಾನು DC KDP ಮೀಟಿಂಗ್ ಕರೆಯೋ ಪ್ರತಿಯೊಂದು ಇಲಾಖೆಯಿಂದ ಬರೋಂಥ ಸೌಲಭ್ಯದ ವಂಚಿತ ಆಯ್ತು. ಅದಕ್ಕೆ ಕೇರಳ ಕರ್ನಾಟಕ ಅಲ್ಲಿ ಅದನ್ನ ಮಧ್ಯದಲ್ಲಿ ಕೋಟೆ ತಾಲೂಕುಗಳಿಗೆ ಎಲ್ಲ ಇದ್ದೇವಂತ 95 ಭಾಗ ST SC ಎಲ್ಲ ಗೋರ್ಕೋತಾರೆ. ಈ ಪಂಚಾಯತಿ ಏನು ಸಿಕ್ಕಲ್ಲ. ಈ ಪಂಚಾಯತಿ ಬರೋದನ್ನ ಇಲ್ಲಿಗೆ ನಮಗೆ ತಲುಪಕ್ಕೆ ನೇರ ಮಾಡಿ. ನಾನು ಗೌರ್ಮೆಂಟ್ ಈಗಲೂ ನನ್ನ ಕೈ ಮುದ್ದೆ ಎಲ್ಲ ಸಿದ್ದರಾಮಯ್ಯಗೆ ಎಲ್ಲ ಕೋಟೆ ತಾಲೂಕಿಗೆ ನೀವೆಲ್ಲ ನೀವು ST SC ಏನೋ ಸಬ್ಸಿಡಿ ಬಿಟ್ರೆ ಈ ಗಡಿ ಭಾಗ ಪಂಚಾಯತಿ ಏನು ಬರಲ್ಲ. ಅಲ್ಲಿರೋರೆಲ್ಲ ಗೋರಿ ಕಪ್ಸ್ಕೋತಾರೆ. ನಮ್ಗೆ ಐಡಿಯಾ ಪ್ಲಾನ್ ಇರಲ್ಲ. ನಮ್ಮ ಅರ್ಜಿಯಲ್ಲಿ ಹೋಗೋದ್ರೆ ಅವ್ರ ಅರ್ಜಿಯಲ್ಲಿ ಮುಂದೆ ಹೋಗಿರ್ತಾರೆ. ಅಲ್ಲಿ ದೊಡ್ಡ ಹಿಡ್ಕೊಂಡು ರೆಕಮೆಂಡ್ ಮಾಡಿರ್ತಾರೆ. ಸಿಕ್ಕ ಸಬ್ಸಿಡಿ ಎಲ್ಲ ಅವ್ರು ಗೋರ್ಕೋತಾರೆ. ಯಾರು ಗೋರ್ಕೋತಾರೆ? ಆ ಕಡೆಯವ್ರು ಗೋರ್ಕೋತಾರೆ. ಅದಕ್ಕೆ ಒಂದೊಂದು ಪಂಚಾಯತಿಗೆ ಇಷ್ಟು ಎಷ್ಟು ಜನಾಂಗ ಅವ್ರೆ, ST SCಗೆ ಒಂದೊಂದು ಪಂಚಾಯತಿ ಇಷ್ಟಿಷ್ಟು ಸಬ್ಸಿಡಿ ಅಂತ ಸರ್ಕಾರದಲ್ಲಿ ಏನಾದ್ರು ನಿಗದಿ ಕರೆಕ್ಟಾಗಿ ಏನಾದ್ರು ಮಾತಾಡಿ ಅಲ್ಲಿ ಬಗೆಹರಿಸಿದ್ರೆ ಅದು ಇಲ್ಲಿರೋ ಜನಗಳಿಗೆ ಒಂದು ಅನುಕೂಲ ಆಯ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್. ಸರ್ ಈಗ ಕೊನೆಯದಾಗಿ ನಿಮ್ಮ ಪಂಚಾಯತಿ ಕಡೆಯಿಂದ ಸರ್ಕಾರಕ್ಕೆ ಮತ್ತು ವೀಕ್ಷಕ ವರ್ಗಕ್ಕೆ ತಾವು ಏನ್ ತಿಳಿಸ್ಕೊಡಕ್ ಇಷ್ಟಪಡ್ತೀರಾ? ನಾನು ಸರ್ಕಾರಕ್ಕೆ ನಾನು ಇಷ್ಟಪಟ್ಟು ಹೇಳೋದು ಏನಂದ್ರೆ, ಒಂದು ಇಲ್ಲಿ ಶಿಕ್ಷಕರದ್ದು ಭಾರಿ ಕೊರತೆ ಅದೇ. ಒಂದು ಪ್ರಾಥಮಿಕ ಶಾಲೆ ಆರೋಗ್ಯ ಕೇಂದ್ರ ಅದೇ, ಒಂದು ಆಸ್ಪತ್ರೆ ಅದೇ, ಅಲ್ಲಿ ಡಾಕ್ಟರ್ ಇಲ್ಲ, ನರ್ಸಿಂಗ್ ಇಲ್ಲ,
ಒಂದು ಸರಿಯಾಗಿ ತರದಲ್ಲಿ ಮನುಷ್ಯನಿಗೆ ಸೀಲ್ಸಕ್ಕಿಲ್ಲ. ಅದ್ರಲ್ಲಿ ಒಂದು ಸುಮ್ಗೆ ದನಿನ್ ಕೊಟ್ಟಿಗೆ ಕಂಡಾಗ ಅಲ್ಲಿ ಮಡಗವ್ರೆ. ಒಂದು ಯಾವ್ದೋ ಒಂದು ಗೆಸ್ಟ್ ಟೀಚರ್ ಅಂತ ಹಾಕವ್ರೆ ಅಲ್ಲಿಗೆ, ಒಂದು ಗೆಸ್ಟ್ ಡಾಕ್ಟರ್ನ. ಅವರು ಅಂತ ಮಟ್ಟಿಗೆ ನಾವು ನೋಡ್ತಾರೆಯೋ ಇಲ್ಲ ಅಂತ ಹೋದ್ರು ನೋಡಿ ಎಲ್ಲರಿಗೂ 3 ಮಕ್ಳಿಗೆ ಕೊಡ್ತಾರೆ. ಅಲ್ಲಿ ಆಸ್ಪತ್ರೆ ಆರೋಗ್ಯ ಕೇಂದ್ರದಲ್ಲಿ ಆಸ್ಪತ್ರೆ ದೊಡ್ಡದಾಗದೆ ಅವತ್ತು ಕಟ್ಟೋದು, ಗೋರ್ಮೆಂಟ್ ಕಟ್ಟೋದು. ಒಟ್ಟಿನಲ್ಲಿ ಅಲ್ಲಿ ಯಾವುದೇ ತರದಲ್ಲಿ ಜನಗಳಿಗೆ ಅನುಕೂಲ ಆಗಂತ ವ್ಯವಸ್ಥೆ ಅಲ್ಲಿಲ್ಲ. ಅದೆಲ್ಲ ಇಷ್ಟಪಡ್ತೀನಿ ಜನಗಳು. ನಾನು ಹೇಳಕ್ಕೆ ಒಂದು ಇಷ್ಟಪಡ್ತೀನಿ ಜನಗಳಿಗೆ, ನಿಮ್ಮ ಮಕ್ಕಳಿಗೆ ಎಲ್ಲಿ ವಿದ್ಯಾಭ್ಯಾಸ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ವಂಚಿತ ಮಾಡಬೇಡಿ. ಮನುಷ್ಯನಿಗೆ ಶಿಕ್ಷಣಕ್ಕೆ ವಂಚಿತ ಮಾಡಬೇಡಿ. ಶಿಕ್ಷಣಕ್ಕೆ ದೊಡ್ಡ ದರದಲ್ಲಿ ಕೊಡುಗೆ ಕೊಡಿ ಮಕ್ಕಳಿಗೆ ಅಂತ ಹೇಳಕ್ ಒಂದು ಇಷ್ಟಪಡ್ತೀನಿ ಜನಗಳಿಗೆ. ಎರಡನೇದು ನಾನು ಸರ್ಕಾರಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಒಂದು ಜೂನಿಯರ್ ಕಾಲೇಜ್ ಆದ್ರೆ ಚಂದ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಜೂನಿಯರ್ ಕಾಲೇಜು ಇಲ್ಲಿ 12ನೇ ಕ್ಲಾಸ್ಗಿಂತ ಆಗ್ಬಿಟ್ರೆ ಮಕ್ಕಳು ಸಾಮಾನ್ಯ ವಿದ್ಯಾವಂತರು ಆಯ್ತಾರೆ ಅಂತ ನನ್ಗೆ ಒಂದು 60, 80, 90 ಮಕ್ಕಳು ಇಲ್ಲಿ ಹೈಸ್ಕೂಲ್ಗೆ ಬರ್ತಾರೆ. ಹೈಸ್ಕೂಲ್ ಐತಿಲ್ಲ. ಹೈಸ್ಕೂಲ್ ಇದ್ರು ಅಲ್ಲಿ ಸರಿಯಾಗಿ ಕೋಚಿಂಗ್ ಇಲ್ಲ. ಯಾವ ತರದಲ್ಲಿ ಕೋಚಿಂಗ್ ಮಾಡ್ಬೇಕು ಮಕ್ಕಳಿಗೆ, ಯಾವ ತರದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕೊಡಬೇಕು. ಬರ್ತಾರೆ 11 ಗಂಟೆ 12 ಗಂಟೆ ಮಕ್ಕಳು ಬರ್ತಾರೆ, ಸ್ಕೂಲ್ ಟೀಚರ್ಗಳು ಬರ್ತಾರೆ. 4 ಗಂಟೆ 4:15 ದಿಢೀರ್ ಅಂತ ಹೊಡಿತದೆ. ಅವ್ರು ಇಲ್ಲಿಯೇ ಒಂದು ದೊಡ್ಡದೊಂದು ಕ್ವಾರ್ಟರ್ಸ್ ಕಂಡು ಕಟ್ಟಿ ಮಕ್ಕಳಿಗೆ ಇಲ್ಲೇ ಮಾಡಬೇಕು, ಅದನ್ನು ಮಾಡಬೇಕು. ಕಂಪ್ಯೂಟರ್ನು ಜೊತೆ ಸೇರಿಸಿದ್ರೆ ಸಾಮಾನ್ಯ ಮಕ್ಕಳು ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಇವರು ಹಳ್ಳಿಯಿಂದ ಸ್ವಲ್ಪ ತಿಳುವಳಿಕೆ ವಸ್ತು ಆಯ್ತಾರೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರಕ್ಕೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೂಡಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಸರ್.